ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಏನೋ ಇಶ್ಯೂ ಆಗಿದೆ, ಆದ್ರೆ ಬಂಧಿಸ್ತಾರ ಅವರನ್ನ, ಬಂಧನ ಆಗುತ್ತಾ ಪ್ರಜ್ವಲ್ ರೇವಣ್ಣ ಅವರದು ಅನ್ನೋ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರನ್ನೇ ಆದ್ರೂ ಏಕಾಏಕಿ ಬಂಧನ ಮಾಡೋಕ್ಕಾಗಲ್ಲ, ಅದಕ್ಕೆ ಪುರಾವೆಗಳು ಬೇಕಾಗುತ್ತೆ, ದೂರು ಕೊಡೋದು, ದೂರಿನಲ್ಲಿ ಏನು ಹೇಳಿರ್ತಾರೆ ಅನ್ನೋದು ಕೂಡ ಪರಿಗಣಿಸಬೇಕಾಗುತ್ತೆ. ಯಾವ ಸೆಕ್ಷನಲ್ಲಿ ಬರುತ್ತದು, ಅದರಲ್ಲಿ ಅರೆಸ್ಟ್ ಮಾಡೋದಿದೆಯಾ, ಬೇಲ್ ಕೇಸ ಅಥವಾ ನಾನ್ ಬೇಲೆಬಲ್, ಇವೆಲ್ಲವನ್ನ ನೋಡಬೇಕು. ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಮುಂದಿನ ಕ್ರಮ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಏಕಾಏಕಿ ಅದರಲ್ಲೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರ ಮೇಲೆ ಆರೋಪಗಳು ಬಂದ ತಕ್ಷಣ ಹೋಗಿ ಅರೆಸ್ಟ್ ಮಾಡಿಬಿಡೋಕ್ಕಾಗಲ್ಲ. ಈಗ ನೋಟಿಸ್ ಏನೋ ಕೊಟ್ಟಿದ್ದಾರೆ, ನೋಟಿಸ್ಗೆ ರೆಸ್ಪಾನ್ಸ್ ಮಾಡ್ತಾರಾ ಇಲ್ವಾ, ಮಾಡಲಿಲ್ಲ ಅಂದ್ರೆ ಮುಂದಕ್ಕೇನು ಕ್ರಮ, ಇವೆಲ್ಲವನ್ನ ನೋಡಿ ಆಮೇಲೆ ಈ ರೆಡ್ ಕಾರ್ನರ ಮಗದೊಂದ ನೋಟಿಸ್ ಇಶ್ಯೂ ಮಾಡೋದು, ಅಲ್ಲಿಂದಲೇ ಅರೆಸ್ಟ್ ಮಾಡ್ಕೊಬರೋದು, ಇದು ಬಹಳ ದೂರದ ಮಾತು. ಅಷ್ಟರೊಳಗೆ ಏನಾಗುತ್ತೆ ಈ ಕೇಸ್ ಅನ್ನೋದನ್ನ ಕಾದು ನೋಡಬೇಕು. ಈ ವರದಿ ಬರೋವರೆಗೂ ನಾವು ಏನು ಹೇಳಿಕೆಗಳನ್ನ ಕೊಡೋದಿಲ್ಲ, ಕೊಡಬಾರ್ದು ಕೂಡ. ಅದು ನೋಡೋಣ, ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಯಾವ ರೀತಿ ಮುಂದುವರಿಯುತ್ತೆ. SIT ನವರು ಈಗ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ, ಇಂಥವ್ರು ಲೀಕ್ ಮಾಡಿದರು, ಇಂಥವ್ರು ಇದನ್ನೆಲ್ಲ ಮಾಡಿಸಿದ್ದಾರೆ, ಹಾಗೆ ಹೀಗೆ ಅಂತ ಅವೆಲ್ಲ ಬರ್ಬೋದು. ಬಂದಾಗ ಅದನ್ನು SIT ನವರೇ ಕ್ರಮ ತಗೊಳ್ತಾರೆ. ಈಗ SIT ನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ. ಅವರು ಹೊರಗಡೆ ಹೋಗಿರೋದು, ಅವ್ರ ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು, ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕನ್ನೋದು ಖಾತ್ರಿ ಆಗಿದೆ. ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು SIT